ಇರುತ್ತಿದೆ. ಶಿಕ್ಷಣಕ್ಕೆ ಆದ್ಯತೆ ನೀಡದೆ ವಿದ್ಯಾರ್ಥಿ ವೇತನ ನಿಲ್ಲಿಸಿದೆ. ಇದು ಸಹಿತ ಇಲ್ಲಿ ಇವೆಲ್ಲ ಗಮನಿಸಬೇಕಂತ ಮಾತು. ಒಂದು ಕಡೆ ಎಚ್.ಎಮ್. ಅಂಜಲಿ ಅನ್ನುವಂಥವ್ರು ಪದವಿ ವಿದ್ಯಾರ್ಥಿ ಮೈಸೂರು ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಸಮುಖ ಚೇತನ್ ಅನ್ನುವಂಥವ್ರು ಹೇಳ್ತಾ ಇದ್ದಾರೆ. ಏನು ತೊಂದರೆಗಳಿದ್ದಾವಪ್ಪ ಇಲ್ಲಿ ಅಂತ. ಬೇರೆ ಬೇರೆ ಈಗ ನೋಡಿರಿ, ಮೊನ್ನೆ ನೀವು ಅನೇಕ ಇಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ದುಡ್ಡು ಬಿಡುಗಡೆ ಮಾಡೋದು, ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾವಧಿ ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ನೋಡಿದ್ದೀವಿ. ಅನುದಾನಗಳನ್ನ MLAಗಳಿಗೆ ಬಿಡುಗಡೆ ಮಾಡೋದು ನೋಡಿದ್ದೀವಿ. ಬಿಡುಗಡೆ ಆಗೇ ಆಗ್ತದೆ. ಬಿಡಲಿಲ್ಲ ಅಂದ್ರೆ ಅವರು ಸ್ಟ್ರೈಕ್ ಮಾಡ್ತಾರದು, ಪಾರ್ಟಿ ಬಿಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿ ಕೊಟ್ಟೆ ಕೊಡ್ತಾರೆ. ಈ ವಿದ್ಯಾರ್ಥಿಗಳಿಗೆ ಏನು ರೀ ಪಾಪ ಮಿನಿಮಮ್ ಫೀಸ್ ಕಟ್ಟಕ್ಕೆ ಸಹಿತ ಆಗೋದಿಲ್ಲಪ್ಪ, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಆ ಮಕ್ಕಳು ಹೆಂಗೆ ಬದುಕಬೇಕು ಅಂತ. ಯಾಕಂದ್ರೆ ಇವತ್ತು ಫೀಸ್ ಸಹಿತ ಭಾಳ ಸುಟ್ಟದ. ಇಂಜಿನಿಯರಿಂಗ್ ಆಯಿತು, ಮೆಡಿಕಲ್ದಾಯಿತು, ಇಲ್ಲೂ ಸಹಿತ ಲಕ್ಷಣಗಳ ಖರ್ಚುಗಳು ಆಗ್ತಾ ಇರ್ತವೆ. ಅದು ಮಿನಿಮಮ್ ಅದನ್ನು ಸಹಿತ ಕೊಡೋಕೆ ಆಗೋದಿಲ್ಲ ಅಂದರೆ ಹೇಗೆ? ಮತ್ತು ಬ್ಯಾಂಕರ್ಸ್ ಅಂತ ನಿಮಗೆ ಗೊತ್ತದ ಎಷ್ಟು ಲೇಟ್ ಮಾಡಿ ಕೊಡ್ತಿರ್ತಾರೆ ಆ ಹಣವನ್ನು. ಎಲ್ಲ ಶಾಂಕ್ಷನಾಗಿ ಬರ್ಬೇಕು ರೀ, ಮತ್ತೆ ಆಗಬೇಕು ಅಂತ ಅಡ್ಡಾಡಿಸ್ತಾ ಇರ್ತಾರೆ. ಹೀಗಾಗಿ ಬಡ ಮಕ್ಕಳು ಇವತ್ತು ಈ ಹೈಯರ್ ಎಜುಕೇಷನ್ ಪಡೆಯುವಂಥದ್ದು ದುಸ್ತರಾಗಿ ಹೋಗ್ಬಿಟ್ಟದು. ಆ ದಿಶೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಕಾಲೇಜ್ಗಳು 73 ಕಾಲೇಜ್ಗಳಿದ್ದಾವೆ. ಅದರಲ್ಲಿ 12,345 ಜನ ಅಡ್ಮಿಷನ್ ಪಡ್ಕೊಂಡಿದ್ದಾರೆ. ಪಡ್ಕೊಂಡೆ ಅವರು ಪಾಪ ಈ ಒಂದು ದುಡ್ಡು ಬರ್ತದಪ್ಪ, ಶಿಷ್ಯ ವೇತನ ಬರ್ತದೆ ಅಂತೇಳಿ ಪ್ರಯತ್ನ ನಡೆಸಿದ್ದಾರೆ. ಆದರೆ ಸರಿಯಾದ ಸಮಯಕ್ಕೆ ಅವ್ರ ಸಮಯಕ್ಕೆ ಅನುಕೂಲವಾಗಿ ಬರ್ತಾಯಿಲ್ಲ. ಈ ಎಲ್ಲನೂ ನೋಡಿದಾಗ ನಾವು ಎಷ್ಟು ಅವಗಣನೆಗೆ ಈಡು ಮಾಡಿದ್ದೀವಿ ಉನ್ನತ ಶಿಕ್ಷಣವನ್ನು ಅಂತ, ಅದರಲ್ಲೂ ಪ್ರೊಫೆಷ್ನಲ್ ಶಿಕ್ಷಣವನ್ನು ಅಂತೇಳಿ. ಯಾಕಂತಂದ್ರೆ ಈ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಇವು ಭಾಳ ಮುಖ್ಯವಾದಂಥವು ಮತ್ತು ಈ ರಾಜ್ಯ ಮತ್ತು ದೇಶ ಕಟ್ಟುವ ಪ್ರಮುಖ ಪಾತ್ರ ವಹಿಸುವಂಥವು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕೇ ಬೇಕು. ಆದರೆ ಇವತ್ತು ಆರೋಗ್ಯದ ಬಗ್ಗೆ ನಾವು ವಿಚಾರ ಮಾಡಿದಾಗ ಭಾಳ ಕಾಸ್ಟ್ಲಿಯಾಗಿ ಹೋಗಿಬಿಟ್ಟದ. ಬಡವರಂತೂ ಏನು ಇವತ್ತು ಟ್ರೀಟ್ಮೆಂಟ್ ತೊಗೊಳ್ಳಾರ ಸ್ಥಿತಿಗಳು ಬಂದಿಲ್ಲವಂಥ ಪ್ರಸಂಗ ಬಂದುಬಿಟ್ಟದ್ರಿ. ಯಾಕಂದ್ರೆ ಒಂದು ದವಾಖಾನೆಗೆ ಈಗಾಗಲೇ ಒಂದು ಆಸ್ಪತ್ರೆಗೆ ಹೋಗಿ ನೀವು ಬರ್ತೀನಿ ಅಂತಂದ್ರೆ ಕಿಸೆಯಲ್ಲಿ ಒಂದು 5,000 ಸಾವಿರ ರೂಪಾಯಿ, ಒಂದು 2-3 ಸಾವಿರ ನಕ್ಕಿ ಇರಬೇಕು. ಇಲ್ಲಾಂದ್ರೆ ಔಷಧಿ ಸಿಗೋದು ಕಷ್ಟ, ಅದೇ ರೀತಿ ಡಾಕ್ಟರ್ ಸಿಗೋದು ಕಷ್ಟ, ಡಾಕ್ಟರ್ ಶುಲ್ಕ ಕೊಡೋದು ಕಷ್ಟ. ಹೀಗಾಗಿ ಕಷ್ಟ ಆಗುವಂಥ ಪ್ರಸಂಗದಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಫ್ರೀಯಾಗಿ ಎಜುಕೇಷನ್ ಕೊಡಿಸಿ ಅವ್ರನ್ನ ತಯಾರು ಮಾಡಿ ನಮ್ಮ ಜನರ ಸೇವೆಗಾಗಿ, ನಮ್ಮ ಸೇವೆಗಾಗಿ ಅವ್ರನ್ನ ಬಳಸಬೇಕಾಗಿತ್ತು. ನಾವು ಇಲ್ಲಿವರೆಗೆ ನಾವು ಅದು ಮಾಡ್ತಾಯಿಲ್ಲ. ದುಡ್ಡು ಕೊಟ್ಟು ಕಲೀಲಿಯಪ್ಪ ಅಂತೇಳಿ ಬಿಟ್ಬಿಟ್ಟಿದ್ದೀವಿ. ಹೀಗಾಗಿ ಇವತ್ತು ನಮ್ಮ ಡಾಕ್ಟರ್ಸ್ ಆಯ್ತು, ಇಂಜಿನಿಯರ್ಸ್ ಆಯ್ತು, ಅವ್ರು ಏನು ಹೇಳ್ತಾರೆ ಅದೇ ರೇಟ್ ಆದಂಗೆ ಹೋಗಿಬಿಟ್ಟದು. ಒಬ್ಬ ರೋಗಿ ಬಂದಪ್ಪ ಅಂದ್ರೆ ಅವ್ರ ಕಡೆಯಿಂದ ಎಷ್ಟು ಸಾಧ್ಯ ಅದನ್ನು ಅಷ್ಟು ಕಿತ್ಕೊಳ್ಳೋಂಥ ಒಂದು ವ್ಯವಸ್ಥೆ ಬೆಳೆದ್ಬಿಟ್ಟದೆ ಇವತ್ತು ಡಾಕ್ಟರ್ಗಳಿಂದ. ಮೊನ್ನೆ ಕೋವಿಡ್ದಾಗ ನೋಡಿದ್ದೀವಿ ನಾವು ಇದನ್ನು ಯಾವ ಪ್ರಮಾಣದಲ್ಲಿ ನಮ್ಮ ಡಾಕ್ಟರ್ಸ್ಗಳು ಯಾವ ರೀತಿಯಾಗಿ ಪಾಪ ಆ ಕೋವಿಡ್ಗೆ ಬಲಿಯಾದ ಜನರದ್ದು ಹರ್ಕೊಂಡ್ರು, ಕಿತ್ಕೊಂಡ್ರು ಅನ್ನೋಂಥದ್ದು ದುಡ್ಡು ಹರ್ಕೊಂಡ್ರು ಪಾಪ ಕೆಲವೊಂದು